36 ಪೆರುಮಾಳ್ ಅವತಾರ ಕಥೆಗಳು. ಅವಳು ಬೇಗನೆ ಆಶ್ರಮದ ಕಡೆಗೆ ನಡೆದಳು. ಆ ಸಮಯದಲ್ಲಿ ಋಷಿಯು ಯಾಗವನ್ನು ಎತ್ತುತ್ತಿದ್ದನು. ರೇಣುಕಾ ಅವನ ಹತ್ತಿರ ಹೋಗಿ ನಿಂತಳು. ಅವಳು ಅವನನ್ನು ಪ್ರೀತಿಯಿಂದ ನೋಡಿದಳು. ಅವಳ ಆತ್ಮದಲ್ಲಿ ಪ್ರೀತಿಯ ಸುಳಿವು ಏರಿತ್ತು. ತನ್ನ ದೃಷ್ಟಿ ಮಾಮೂಲಿಗಿಂತ ಬದಲಾಗಿದೆ ಎಂದು ಋಷಿಗೆ ಅರ್ಥವಾಯಿತು. ಅವನು ಅಸಹನೀಯ ಕೋಪ ಮತ್ತು ಸಂಕಟದಿಂದ ತನ್ನ ಮಕ್ಕಳನ್ನು ಕೂಗಿದನು. ಅವನು ಅವಳನ್ನು ಕೊಲ್ಲಲು ಆದೇಶಿಸಿದನು. ಋಷಿಯ 4 ಪುತ್ರರು ತಮ್ಮ ತಾಯಿಯನ್ನು ಕೊಲ್ಲಲು ನಿರಾಕರಿಸಿದರು. ತಂದೆಗೆ ಮಾಯೆಯಿಲ್ಲ ಎಂಬ ಮಾತಿನಂತೆ ಪರಶುರಾಮ ತನ್ನ ತಾಯಿಯನ್ನು ಕೊಂದ. ಇದರಿಂದ ಸಂತಸಗೊಂಡ ಋಷಿ ಪರಶುರಾಮನನ್ನು ಹತ್ತಿರ ಕರೆದು ಒಪ್ಪಿಕೊಂಡರು. ತಂದೆಯ ಮಾತನ್ನು ದೇವರ ಮಾತಾಗಿ ಸ್ವೀಕರಿಸಿ ಈ ಕಾರ್ಯ ಮಾಡಿದ ನೀನು ನನ್ನ ಮನಸ್ಸನ್ನು ತಂಪುಗೊಳಿಸಿದನು. ನನ್ನ ಮೇಲಿನ ನಿಮ್ಮ ಪ್ರೀತಿ ಮತ್ತು ಭಕ್ತಿ ನನಗೆ ತಿಳಿದಿದೆ. ನನಗೆ ಅತೀವ ಆನಂದವಾಯಿತು. ನಿಮಗೆ ಬೇಕಾದ ಉಪವಾಸವನ್ನು ತಕ್ಷಣ ಕೇಳು, ನಾನು ಕೊಡುತ್ತೇನೆ. ಋಷಿ ಹೇಳಿದರು. ತಡಮಾಡದೆ ಪರಶುರಾಮನು, ತಂದೆಯೇ, ನನಗೆ ನನ್ನ ತಾಯಿಯನ್ನು ಮರಳಿ ಪಡೆಯುವ ವರವನ್ನು ದಯಪಾಲಿಸು ಎಂದು ಕಣ್ಣೀರಿನಿಂದ ಪ್ರಾರ್ಥಿಸಿದನು. ಪರಶುರಾಮನ ತಾಯ್ತನ ಅವನನ್ನು ಮುದ್ದಿಸಿತು. ಋಷಿಯು ಪರಶುರಾಮನು ಕೇಳಿದ ವರವನ್ನು ಅವನಿಗೆ ಕೊಟ್ಟನು. ರೇಣುಕಾದೇವಿ ನಿದ್ದೆಯಿಂದ ಎದ್ದವಳಂತೆ ಎದ್ದಳು. ಗಂಡನ ಕಾಲಿಗೆ ಬಿದ್ದು ನಮಸ್ಕರಿಸಿ ಕ್ಷಮೆ ಯಾಚಿಸಿದಳು. ದಾರಿ ಏ ಕಾಮ್ ದಾರಿ ಏ ಏ ದಾರಿ ಹಸು ಏ 2